ತುಂಬಾ ಚೆನ್ನಾಗಿದೆ. ಸೂಪರ್ ಸರ್, ಸೂಪರ್. ಸೂಪರ್ ಚೆನ್ನಾಗಿದೆ. ಕ್ರೇಜಿ. ಚೆನ್ನಾಗಿದೆ. ಆಕ್ಚುಲಿ ಭೈರತಿ ರಣಗಲ್ ಪಾರ್ಟ್ 1 ಮಫ್ತಿ ಹೆಂಗೆ ಕ್ಯಾರೆಕ್ಟರ್ ಹುಡ್ತು ಅಂತ ತೋರಿಸಿದ್ದಾರೆ. ಮಫ್ತಿ ಪಾರ್ಟ್ 2 ಬಂದಿದೆಯಲ್ಲ, ಭೈರತಿ ರಣಗಲ್ ಕ್ಯಾರೆಕ್ಟರ್ ಹೇಗಿದೆ ಅಂತ ಮೂವಿ ತೋರಿಸಿದ್ದಾರೆ. ಸಕ್ಕತ್ತಾಗಿದೆ. ಇಂಟರ್ವಲ್ ಮಾತ್ರ ಸೂಪರ್ ಆಗಿದೆ. ಮೂವಿ ಅಂತ 100 ಡೇಸ್ ಸ್ಯಾಂಡಲ್ವುಡ್ಗೆ ಒಬ್ಬರೇ ಚಕ್ರವರ್ತಿ, ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್. ಶಿವಣ್ಣಂಗೆ ಜೈ. ವೈರಲ್ ತುಂಬಾ ಚೆನ್ನಾಗಿದೆ. ಇಂಟರ್ವೆಲ್ ಇಂದ ನೆಕ್ಸ್ಟ್ ಲೆವೆಲ್ ಆಗಿದೆ. ಶಿವಣ್ಣ ಆಕ್ಟಿಂಗ್, ಸ್ಕ್ರೀನ್ ಪ್ರೆಸೆನ್ಸ್ ನೆಕ್ಸ್ಟ್ ಲೆವೆಲ್. ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಇಂಟರ್ವಲ್ ಆದ್ಮೇಲೆ ಸರ್ ಅಪ್ಪ ಸರ್ ಮಾರಿ ಅಪ್ಪ ಡಾಕ್ಟರ್ ಶಿವಣ್ಣಗೆ ಪಾಟ್ರಿ ವೈಟಿಂಗ್. ಶಿವಣ್ಣಂಗೆ ಜೈ. ಶಿವಣ್ಣ ಲಾಂಗ್ ಇಟ್ಕೊಂಡ್ ಬರ್ತಾ ಇದೆ. ಇದೇ ರೀ ನೆಕ್ಸ್ಟ್ ಲೆವೆಲ್. ಎಲ್ರು ಬಂದ್ ನೋಡಿ, ಚೆನ್ನಾಗಿದೆ. ತುಂಬಾ ಕಲೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಮಫ್ತಿಗೂ ಇದಕ್ಕೂ ತುಂಬಾ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಎಲ್ರು ಬಂದ್ ನೋಡಿ. ಜೈ ಶಿವಣ್ಣ. ಲಾಂಗಿ ಹರಿಕಾರ ಕ್ರೇಸ್ಗೆ ಓಂಕಾರ ಶಿವಣ್ಣಂಗೆ. ಸೂಪರ್ ಮೂವಿ ಸರ್. ಪಿಕ್ಚರ್ ಸೂಪರ್ ಸರ್. ಶಿವಣ್ಣ ರಾತ್ರಿ ಎಕ್ಸ್ಟ್ರಾ ಆಡಿದ್ರಿ ಸರ್. ಸಿನಿಮಾ ಸೂಪರ್ ಆಗಿದೆ. ಒಳ್ಳೆ ಮೆಸೇಜ್ ಇದೆ ಇದ್ರಲ್ಲಿ, ಸೆಂಟಿಮೆಂಟ್ ಇದೆ. ಸಿನಿಮಾ ಬಹಳ ಸೂಪರ್ ಆಗಿದೆ. ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಸೂಪರ್ ಆಗಿತ್ತು ಬ್ರೋ. ಸ್ಟೋರಿ ಎಲ್ಲ ಸಕ್ಕತ್ತಾಗಿದೆ. ಆಕ್ಟಿಂಗ್ ಮಾತ್ರ ಬೇರೆ ಲೆವೆಲ್. 6 ವರ್ಷ ಆದ್ಮೇಲೆ ಇವತ್ತೇ ಮಚ್ಚಿಡ್ದಿರೋದು ಅವ್ರು ಈ ಮೂವಿಲಿ. ಇನ್ನೊಂದು ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾರೆ. ಸೂಪರ್ ಮೂವಿ ಮಾತ್ರ ಸೂಪರ್ ಆಗಿದೆ. ಶಿವಣ್ಣ ಶಿವಣ್ಣ ಕನ್ನಡ ಆಕ್ಟ್ ಮಾಡಿದ್ದಾರೆ, ಮಸ್ತಾಗಿದೆ. ಭೈರತಿ ರಣಗಲು ಸಕ್ಕದಾಗಿದೆ. ಶಿವಣ್ಣ ಯಾವತ್ತು ಮಸ್ತಾಗಿದೆ. ಫ್ಯಾಮಿಲಿ ಕ್ಲಾಸ್ ಎಲ್ಲ ಇದೆ. ಜೈ ಶಿವಣ್ಣ, ಜೈ ರಾಜ್ಕುಮಾರ್, ಜೈ ಪುನೀತ್ ಬಾಸ್. ಈ ಶಿವಣ್ಣ ಇಂಡಸ್ಟ್ರಿಲಿ, ಕನ್ನಡ ಇಂಡಸ್ಟ್ರಿಲಿ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಕರ್ನಾಟಕ ಯುವರಾಜ. ಈ ಚಿತ್ರ ಕರ್ನಾಟಕದಲ್ಲಿ ಒಂದು ಮೈಲಿಗಲ್ಲು. ಜೈ ಶಿವಣ್ಣ, ಜೈ ಅಪ್ಪಬಾಸ್, ಜೈ ಡಾಕ್ಟರ್ ರಾಜಣ್ಣ. ಒಂದು ಮೈಲಿಗಲ್ಲು. ಈ ಚಿತ್ರ ಒಂದು ಕರ್ನಾಟಕಕ್ಕೆ ಒಂದು ಮೈಲಿಗಲ್ಲಾಗಿದೆ. ನಮ್ ಶಿವಣ್ಣ ಪಿಕ್ನಿಕ್ ಎತ್ತಿ ಬಂದಿದ್ದಾರೆ. ಜೈ ಶಿವಣ್ಣ, ಜೈ ಶಿವಣ್ಣ, ಜೈ ಶಿವಣ್ಣ. ಸರ್ ಫಿಲಂ ಮಾತ್ರ ತುಂಬಾ ಚೆನ್ನಾಗಿದೆ. ಮಾಸ್ಕ ಬಾಪ್ ಅಂತಾನೆ ಹೇಳ್ಬೋದು. ಸಿನಿಮಾ ಬಾಪ ಅಲ್ಟಿಮೇಟ್. ಜೈ ಓಡಿ ಶಿವಣ್ಣ ಟಿಕೆಟ್ ಇಸ್ಕೊಂಡು ಐಡೆಂಟಿಟಿ ಬಂದಿದ್ದೀವಿ ನೋಡಕ್ಕೆ. ಅಣ್ಣ ಯಾವತ್ತಿದ್ರು ಮಿಸ್ಟಿಗೆ ಈ ತರ ನರ್ತನವ್ರು ಹೇಳಿಕೆ ಮಾಡಿದ್ರು. ಬಹಳ ಖುಷಿ ಆಯ್ತು ಸರ್. ಶಿವಣ್ಣ ಇನ್ನೊಂದೇ 3ನೇ ಭಾಗ ಬರ್ಲಂತ ಆಸೆ ಪಡ್ತೀವಿ. ಮಾಸ ಹೀರೋ, ಕಾಸ ಹೀರೋ, ಒಂದಲ್ಲ ಶಿವಣ್ಣ 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 ಮಾಸ ಕಾಸ ಒಬ್ರ ನಮ್ಮ ಮಕ್ಳು ಭೈರತಿ ರಣಗಲ್. ಶಿವಣ್ಣಗೆ ಸಕ್ಕತ್ತಾಗೈತೆ ಫಿಲಂ ನೋಡಿ. ಗಜ ಪಡಲ್ಲ. ಸೂಪರ್ ರಣಗಲ್, ಸೂಪರ್ ಅಣ್ಣ ಅಂದ್ರೆ ಅಣ್ಣ, ಸೂಪರ್ ಅಣ್ಣ. ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಜೈ. ಕನ್ನಡ ನಾಡು ನುಡಿಗೆ ಅಣ್ಣ ಅವರು ಅಭಿನಯಿಸಿದ್ರು. ದೊಡ್ಡ ಮನೆನೇ. ಯಾವ ಸ್ಟಾರ್ ವಾರು ಮಾಡಲ್ಲ ನಾವು. ಕನ್ನಡ ನಾಡು ನುಡಿಗಾಗಿ ನಾವು ಮಾಡೋದು. ಯಾರು ಹೀರೋಗಳಾಗ್ಲಿ ಯಾರೇ ಆಗ್ಲಿ, ನಾವು ಕನ್ನಡಕ್ಕೆ ಜೈ. ಇನ್ನೊಬ್ರು ಹೀರೋ ಬಗ್ಗೆ ನಾವು ಮಾತಾಡೋದಿಲ್ಲ. ನಮ್ಮ ಹೀರೋ ನಮ್ಮ ಒತ್ತಡ ಬಗ್ಗೆ ನಾವು ಮಾತಾಡೋದು. ಜೈ ಕರ್ನಾಟಕ ಮತ್ತು ಡಾಕ್ಟರ್ ರಾಜ್ಕುಮಾರ್ಗೆ. ಶಿವಣ್ಣನ ಕಣ್ಣಿಲಿದೆ, ಶಿವಣ್ಣನ ಕಣ್ಣು ಸೂಪರ್. ಬೆಂಕಿ ಫಿಲಂ. ಲೆಫ್ಟ್ ಕ್ಲಾಸು ರೈಟ್ ಮಾಸು. ಶಿವಣ್ಣ ನಮ್ಮ ಬಾಸು. ಶಿವಣ್ಣ ಮಚ್ಚಿಡ್ದಾರೆ. ಭೈರತಿ ರಣಗಲ್ಲು 100 ಡೇಸ್ ಹೊಡೆಯುತ್ತೆ. ಹ್ಯಾಟ್ರಿಕ್ ಇರೋ ಪಿಕ್ಚರ್ ಸೂಪರ್ ಹಿಟ್. ಭೈರತಿ ರಣಗಲ್ ಬ್ಲಾಕ್ ಬಸ್ಟರ್. ಮೂವಿ ಚೆನ್ನಾಗಿದೆ. ಮಫ್ತಿಗಿಂತ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಒಂದೊಂದು ಆಕ್ಷನ್ ಸೀನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇನ್ನೂ ಸ್ವಲ್ಪ ಸಾಂಗ್ಗಳು ಅದರ ಜೊತೆ ಚೆನ್ನಾಗಿರೋದು. ಸೂಪರ್ ಶಿವಣ್ಣ ಫುಲ್ ಸೂಪರ್. ಈ ಸಾಮ್ರಾಜ್ಯ ಯಾವನು ಮುಟ್ಟಕ್ಕಾಗಲ್ಲ. ಇದು ಶಿವಣ್ಣ ಸಾಮ್ರಾಜ್ಯ. ಯಾವನು ಮುಟ್ಟಕ್ಕಾಗಲ್ಲ. ದೊಡ್ಡ ಮನೆ ಶಿವಣ್ಣ ಒಬ್ಬನೇ. ಜೈ ಶಿವಣ್ಣ. ರಣಗಲ್ ಸಾಮ್ರಾಜ್ಯದ ಹೊಸ ಅಧ್ಯಾಯ. ಪ್ರತಿಯೊಬ್ಬರು ರಾಮಾಯಣ ನೋಡ್ಬೇಕು. ರಾಮಾಯಣ ತೋರಿಸಿದ್ದಾರೆ ಶಿವಣ್ಣ ಇದರಲ್ಲಿ. ರಾಮಾಯಣ ನೋಡ್ಬೇಕು. ರಾಮಾಯಣ ಬುಕ್ ತಗೋಬೇಕು. ರಾಮಾಯಣ ಇವತ್ತು 64 ಆದ್ರು ಶಿವಣ್ಣ ಮೈಸೂರ 18 ವರ್ಷ ಹುಡುಗ ಕ್ಲಾಸ್ ಹೀರೋ. ನಮ್ಮ ಭೈರತಿ ರಣಗಲ್ಲ 64 ಆದ್ರು 18 ಕ್ಲಾಸ್ ಹೀರೋ. ನಮ್ ಶಿವಣ್ಣ ನಮ್ಮಪ್ಪು ಡಾಕ್ಟರ್ ರಾಜಣ್ಣ ಮೈಸೂರ
ಶಿವಣ್ಣ ಮೈಸೂರು ಶಿವಣ್ಣ ಬರೋ ರಾಜ್ಗೆ ಬರೋ ರಾಜ್ಗೆ ಶಿವಣ್ಣ ಏಜ್ಗೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದ್ರೆ ಸೂಪರ್. ಶಿವಣ್ಣ ಏಜ್ಗೆ ಈ ಕ್ಯಾರೆಕ್ಟರ್ ಬೇಕಾಗಿತ್ತು. ಶಿವಣ್ಣ ಕ್ಯಾರೆಕ್ಟರ್ಗೆ ಈ ಕ್ಯಾರೆಕ್ಟರ್ ಬೇಕಾಗಿತ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಿಲಿಂ ತುಂಬಾ ಚೆನ್ನಾಗಿದೆ. ನಮ್ ಶಿವಣ್ಣ ಒಂದು ಸಂದೇಶ ಕೊಟ್ರು, ನೋಡಪ್ಪ ದೊಡ್ಡ ಮನೆ ವಿಷಯಕ್ಕೆ ಯಾರು ಬರ್ಬೇಡ, ನಾನ್ ಮಾಸ್ ಆದ್ರೆ ಹೀರೋ, ಕ್ಲಾಸ್ ಆದ್ರೆ ಹೀರೋ. ಅದಕ್ಕೆ ಒಂದು ಮಾಸ್ ಪಿಕ್ಚರ್ ಬಂದಿದೆ. ಶಿವಣ್ಣ ಒಂದು ಸಂದೇಶ ಕೊಟ್ಟಿದ್ದಾರೆ ಇಡೀ ಕರ್ನಾಟಕಕ್ಕೆ, ನಮ್ ದೊಡ್ಡ ಮನೆನ ಏನ್ ಹೇಳ್ತೀರಾ? ಇವತ್ತು ಶಿವಣ್ಣ 64 ಆದ್ರು 18 ಯುವಕ, ಚಿರ ಯುವಕ, ಬೈರತಿ ರಣಕಲ್. ನಿಜವಾಗ್ಲೂ ಹೇಳ್ತೇನೆ, ಪ್ರೀಕ್ವಲ್ ಮಾತ್ರ ಇಂಟರ್ವಲ್ ಬ್ಲಾಕ್ಸ್ ಏನಿದೆ ಮತ್ತೆ ಎಂಡಿಂಗ್ ಏನಿದೆ ಸೂಪರ್ ಆಗಿ ಕೊಟ್ಟಿದ್ದಾರೆ. ರವಿ ಬಸ್ರು ಮ್ಯೂಸಿಕ್ ಏನಿದೆ ಮತ್ತೆ ನರ್ತನ್ ಡೈರೆಕ್ಷನ್ ಇದೆ, ಸಕ್ಕದಾಗಿದೆ. ನಿನ್ನೆಯಿಂದ ಏನ್ ಕೊಂಗೋವ ಬೆಂಗಳೂರಲ್ಲಿ ಆರ್ಭಟ ಇತ್ತು, ಇವತ್ತಿಂದ ಬೈರತಿ ರಣಕಲ್ ಆರ್ಭಟ, ಇವತ್ತಿಂದ ಶಿವಣ್ಣನ ಆರ್ಭಟ ಶುರು. ದೀಪಾವಳಿ ಶಿವಣ್ಣನ ಮುಂದೆ ಯಾರು ಇಲ್ಲ. ಶಿವಣ್ಣನ ಆಕ್ಟರ್ ಸೂಪರ್, ನರ್ತನ್ ಸರ್ ಡೈರೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಜೈ ಶಿವಣ್ಣ. ಸರ್ ಇಡೀ ಇಂಡಿಯಾಗೆ ಮಾಸ್ ಅನ್ನೋ ಪದ ಬಂದ್ರೆ ಅರ್ಥ ನಮ್ ಶಿವಣ್ಣ. ಜೈ ಶಿವಣ್ಣ. ಶಿವಲೋಕದಲ್ಲಿ ದೇವ್ರ ಶಿವ, ಭೂಮಿಯಲ್ಲಿ ನಮ್ ಈ ಶಿವ. ಶಿವಲೋಕದಲ್ಲಿ 3ನೇ ಕಣ್ಣು ಶಿವ ಬಿಟ್ರೆ ಪ್ರಳಯ. ನಮ್ ಶಿವಣ್ಣ ಕಣ್ಣಲ್ಲೇ ಆಕ್ಟಿಂಗ್ ಮಾಡಿದ್ದಾರೆ. ಇಡೀ ಹೇಟರ್ಸ್ಗೆ ಗಡ್ಡ ಗಡ್ಡ ಜೈ ಶಿವಣ್ಣ. ಸರ್ ಸೂಪರ್ ಸರ್. ಶಿವಣ್ಣನ್ ಒಂದ್ ಸೀನು, ಆ ಕಣ್ಣಲ್ಲಿ ನಟನೆ ಈ ಇಡೀ ಇಂಡಿಯಾದಲ್ಲಿ ಯಾರಿಗೂ ಮಾಡಕ್ಕಾಗಲ್ಲ ಸರ್. ಆಮೇಲೆ ಸ್ಟೋರಿ ತಗೊಂಡೋಗಿರೋದ್ ರೀತಿ ನರ್ತನ್ ಸರ್ ಸೂಪರ್. ಆಮೇಲೆ ಗೀತಾ ಶಿವರಾಜ್ ಕುಮಾರ್ ಅವರು ಸಕ್ಕದಾಗಿ ನಿರ್ಮಾಣ ಮಾಡಿದ್ದಾರೆ ಸರ್. ಔಟ್ ಅಂಡ್ ಔಟ್ ಬ್ಲಾಕ್ ಬಸ್ಟರ್ ಸರ್. ಪಕ್ಕ ಇಡೀ ಇಂಡಸ್ಟ್ರಿ ರೂಲ್ ಮಾಡೋದು ನಮ್ ಬೈರತಿ ರಣಕಲ್. ಜೈ ಶಿವಣ್ಣ. ಸರ್ ಕೋಟಿ ಗೀಟಿ ಎಲ್ಲ ಮನ್ಸು ಗೆಲ್ತಾರೆ ಬಿಡಿ ಸರ್. ಕೋಟಿ ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ. ಆಬ್ವಿಯಸ್ಲಿ ಒಂದು 25-30 ದಿನ ಪಕ್ಕ ಹೌಸ್ಫುಲ್ ಆಗುತ್ತೆ ಫಸ್ಟ್. ಆದ್ರೆ ನಿಮ್ಗೆ ಗೊತ್ತಾಗತ್ತಲ್ಲ ಎಷ್ಟು ಕೋಟಿ ಮಾಡ್ತಾರೆ ಅಂತ. ನಮ್ ಜನರ ಮನ್ಸಿಗೆಲ್ಲ ದೊಡ್ಡದು ಸರ್. ಜೈ ಶಿವಣ್ಣ. ಸರ್ ಫಸ್ಟ್ ಸ್ಟ್ಯಾಂಡ್ ಆಫ್ ಸೆಂಟಿಮೆಂಟ್ ಇದೆ, ತುಂಬಾ ಅದ್ಭುತವಾಗಿದೆ. ಸೆಕೆಂಡ್ ಹಾಫ್ ಅಂತೂ ಮಾಸು. ಶಿವಣ್ಣ ಅವ್ರದ್ದು ಡೈಲಾಗ್ ಅಂತೂ ಅದ್ಭುತವಾಗಿದೆ. ಈ ಸಿನಿಮಾ 100 ಡೇಸ್ ಇಲ್ಲ 200 ಡೇಸ್ ಓಡುತ್ತೆ. ಜೊತೆಗೆ ಫಸ್ಟ್ ಮಫ್ತಿ, ಸೆಕೆಂಡ್ ಬೈರತಿ ರಣಕಲ್ಲು, 3ನೇ ಪಾರ್ಟ್ ಕಂಟಿನ್ಯೂ ಆಗುತ್ತೆ ಸರ್. ಈ ಸಿನಿಮಾ ಸಕ್ಸಸ್ ಆಗುತ್ತೆ. ಮಾಸ್ಟರ್ ಡೈಲಾಗ್ ಸಕ್ಕತ್ತಾಗಿದೆ ಸರ್. ಎಂಟ್ರಿ ಅಂಡ್ ಕ್ಲೈಮ್ಯಾಕ್ಸು ಸೂಪರ್ ಆಗಿದೆ. ಶಿವಣ್ಣ ಟ್ಯಾಂಕ್ ಯು ಶಿವಣ್ಣ. ಒಂದು ನಿಮ್ಗೆ ಆಮೇಲೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಎಲ್ಲರ ತರ ಅದು ಇದೊಂದ ಮಾಡ್ಬಿಟ್ಟು ಶಿವಣ್ಣನ್ ಮಾತ್ರ ಈ ಟ್ರೆಂಡ್ ಸೆಟ್ ಮಾಡಕ್ ಆಗೋದು. ಈ ತರ ಒಬ್ಬರನ್ನ ಲುಂಗಿ ಹಾಕ್ಸ್ಕೊಂಡು ಬರಕ್ ಅದೊಂದು ತಾಕತ್ತಿದೆ ಶಿವಣ್ಣನ್ ಮಾತ್ರ, ಬೇರೆ ಯಾರಿಗೂ ಈ ಸೆಟ್ ಮಾಡಕ್ ಆಗಲ್ಲ. ಆಮೇಲೆ ಶಿವಣ್ಣನ್ಗೆ ನಾನು ಒಂದ್ ರಿಕ್ವೆಸ್ಟ್ ಮಾಡುದು, ಶಿವಣ್ಣ ನೀವು ಎಷ್ಟೆಷ್ಟೋ ಫಿಲಂ ಮಾಡಿದ್ರ, ಇದೇ ತರ ವರ್ಷಕ್ಕೆ 2 ಕೊಡಿ ಶಿವಣ್ಣ ಸಾಕು. ನೀವು 10 ಫಿಲಂ ಮಾಡ್ಬಿಟ್ಟು ನಿಮ್ಮನ್ನು ಬೇರೆ ತರ ನೋಡಕ್ ಇಷ್ಟ ಇಲ್ಲ ತರ ನೀವು ಬರೋದ್ ಬೇಡ. ಈ ತರ ಬನ್ನಿ, ನಿಮ್ಮನ್ನು ಲವ್ ಮಾಡಕ್ ನಮ್ಮಂತ 1000 ಅಭಿಮಾನಿಗಳಿದ್ದಾರೆ ಶಿವಣ್ಣ. ಸೂಪರ್ ಆಗಿದೆ ಶಿವಣ್ಣ. ಐ ಲವ್ ಯು ಶಿವಣ್ಣ. ಇಂಡಸ್ಟ್ರಿಲಿ ಎಲ್ಲರೂ ಆಳಕ್ಕೆ ಅಂತ ಬರ್ತಾರೆ, ಬಟ್ ಶಿವಣ್ಣ ಈಗ ಇಳಿದವ್ರೆ. ಇದು ಇವತ್ತು ನಿನ್ನೆ ಮೊನ್ನೆಯಿಂದ ಬಂದಿರೋದಲ್ಲ, ತಲಾಂತರದಿಂದ ಬಂದಿರೋದು. ಯಾವತ್ತಿದ್ರು ಅಣ್ಣನೇ. ಮತ್ತೆ ಇಳಿದವ್ರೆ ಅಖಾಡಕ್ಕೆ. ಒಬ್ರು ಬೆಡ್ ಮೇಲೆ ಮಲ್ಗೋರೆ, ಇನ್ನೊಬ್ರು ಎಲ್ಲೆಲ್ಲೋ ಅಡ್ರೆಸ್ಗೆ ಕಳ್ದೋಗ್ಬಿಟ್ಟವ್ರೆ ಇಳ್ದಂಗೆ. ಇವತ್ತು ಒಬ್ರೇ ಇರೋದು ಶಿವಣ್ಣ, ಬರೀ ಶಿವಣ್ಣ. ಬಂದವ್ರೆ ಎಲ್ಲ ಕಳ್ಸ್ಕೊಳ್ಳಿ. ಅಂಡ್ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಒಂದು ಕಲಶ ಅಂತ ಇತ್ತು, ಯಾರಂದ್ರೆ ಪುನೀತ್ ರಾಜ್ಕುಮಾರ್ ಅವರು. ಆ ಕಲಶ ಇವತ್ತು ನಮ್ಮನ್ನು ಬಿಟ್ಟೋಗಿದೆ. ಬಟ್ ಇವತ್ತು ಏನ್ ಶಿವಣ್ಣ ಇದ್ದಾರೆ, ನಾವು ಅವರಲ್ಲೇ ಅದನ್ನ ನೋಡ್ತಾ ಇದೀವಿ. ಅಂಡ್ ಕನ್ನಡ ಇಂಡಸ್ಟ್ರಿ ಏನಿದೆ ಉಳಿಗಾಲ ಅಂದ್ರೆ ಪುನೀತ್ ಅವರು ಅಂದ್ರೆ ಅಪ್ಪು ಅವ್ರು ಏನ್ ಕಳೆದೋಗಿದ್ದಾರೆ, 50% ಇಂಡಸ್ಟ್ರಿ ಹೋಗಿದೆ ಅಂತ ಹೇಳ್ತಾ ಇದಾರೆ. ಬಟ್ ಶಿವಣ್ಣ ಇರೋವರೆಗೂ ಅದನ್ನ 100% ಫಿಲ್ ಮಾಡೋ ಜವಾಬ್ದಾರಿ ಬೇರೆ ಯಾರ ಫ್ಯಾನ್ಸ್ ಇಂದನೂ ಆಗಲ್ಲ. ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಶಿವಣ್ಣ ಹಾಗೂ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಇಂದಾನೆ 100% ಖಂಡಿತವಾಗ್ಲೂ ಫಿಲ್ ಆಗೇ ಆಗುತ್ತೆ. ಅಂಡ್ ರಣಕಲ್ ಖಂಡಿತವಾಗ್ಲೂ ಹೇಳ್ತೀನಿ, ಈ ಟೈಮಲ್ಲಿ ಪಕ್ಕ ಇವಾಗ ಹೇಳೋದು ಕಷ್ಟ ಆಗುತ್ತೆ, ಬಟ್ 50 ಡೇಸ್ ಇಂದ 100 ಡೇಸ್ ಖಂಡಿತವಾಗ್ಲೂ ಆಗೇ ಆಗುತ್ತೆ.